ಹಾಯ್ ಗೈಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇದು ನನ್ನ ಎರಡನೇ ಚಾನಲ್. ಅಂದರೆ ಎರಡನೇ ಚಾನಲ್ ಕೂಡ ನಾನು ಫಸ್ಟ್ ಚಾನಲ್ ಹೇಗೆ ನಾನು ಬೇಗ ಗ್ರೋ ಮಾಡಿಕೊಂಡೆ, ನನ್ನ ಚಾನಲನ್ನು ಹೇಗೆ ನಾನು ಬೇಗ ಮೊನಿಟೈಸೇಷನ್ ಮಾಡಿಕೊಂಡೆ. ನಾನು ಜಸ್ಟ್ ಓನ್ಲಿ ಬಿಫೋರ್ 2 ಮಂತ್ಸಲ್ಲೇ ನಾನು ಮೊನಿಟೈಸೇಷನ್ ಮಾಡಿಕೊಂಡು 3ನೇ ತಿಂಗಳಿಗೆ ನನಗೆ ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ನನ್ನ ಯೂಟ್ಯೂಬ್ ಚಾನಲ್. ಹಾಗಾದರೆ ನಾನು ಏನು ಮಾಡಿದೆ ನೋಡಿ, ಮೊಟ್ಟ ಮೊದಲು ಸ್ಟಾರ್ಟಿಂಗ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರುತ್ತಲ್ವ, ಅದನ್ನು ನೀವು ಗ್ರೋ ಮಾಡಬೇಕು ಅಂದರೆ, ನಿಮ್ಮ ಹಾಕಿದಂಥ ಒಂದು ವಿಡಿಯೋಸ್ಗಳು ಅಪ್ಲೋಡ್ ಆಗಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ, ಬೇಗ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಆಗಬೇಕು ಅಂದರೆ ನೀವು ಮೊಟ್ಟ ಮೊದಲು ಒಂದು 2-3 ಅಥವಾ 5ರಿಂದ 6 ನೀವು ಜಿಮೇಲ್ ಅಕೌಂಟ್ಗಳನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಈ 5ರಿಂದ 6 ಜಿಮೇಲ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ನಿಮ್ಮ ಮೊಬೈಲಲ್ಲಿ ಇಟ್ಕೊಂಡಾಗ ನೀವು ಯಾವುದಾದ್ರೂ ಒಂದು ಜಿಮೇಲ್ ಐ ಡಿಯಿಂದ ನೀವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರ್ತೀರ. ಕ್ರಿಯೇಟ್ ಮಾಡಿದ ಮೇಲೆ ಯಾವುದಾದ್ರೂ ವಿಡಿಯೋಸ್ಗಳು ಯಾವುದಾದ್ರೂ ಕೆಟಗರಿ ಇರಲಿ, ಯಾವುದಾದ್ರೂ ಕೆಟಗರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀರ. ಆ ವಿಡಿಯೋಸ್ಗಳನ್ನು ಏನು ಮಾಡಬೇಕು ಅಂದರೆ, ಉಳಿದಂಥ 5 ಜಿಮೇಲ್ ಅಕೌಂಟ್ಗಳಿಂದ ನೀವು ಹಾಕಿದಂತಹ ನಿಮ್ಮದೇ ವಿಡಿಯೋಸ್ಗಳನ್ನು 5ರಿಂದ 10 ಸಾರಿ, 10ರಿಂದ 20 ಸಾರಿ, 20ರಿಂದ 30 ಸಾರಿ ನೀವೇನು ಮಾಡಬೇಕು, ವಾಚ್ ಮಾಡಬೇಕು. ನಿಮ್ಮ ವಿಡಿಯೋಸ್ಗಳನ್ನೇ ನೀವೇ ವಾಚ್ ಮಾಡೋದ್ರಿಂದ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಅದು ನಿಮ್ಮ ವಿಡಿಯೋಸ್ಗಳು ಪ್ರದರ್ಶನ ಆಗ್ತದೆ. ಅಂದರೆ ಬೇರೆ ಬೇರೆ ಕಡೆ ಪ್ರದರ್ಶನ ಆಗ್ತಾ ನಿಮ್ಮ ವಿಡಿಯೋಸ್ಗಳು ವ್ಯೂಸ್ ಜಾಸ್ತಿ ಬರುತ್ತೆ ನಿಮ್ಮ ವಿಡಿಯೋಗೆ. ಅಂದರೆ ಹೇಗೆ ನಾವು ನಮ್ಮ ವಿಡಿಯೋ ಜಾಸ್ತಿ ನೋಡ್ತಾ ಹೋಗ್ತಾರೆ, ಆಗ ಯೂಟ್ಯೂಬರ್ಸ್ ನೋಡ್ತಾರೆ, ಈ ಒಂದು ವಿಡಿಯೋ ಕ್ವಾಲಿಟಿ ಇದೆ, ಇದನ್ನು ನಾನು ಎಲ್ಲ ಪೀಪಲ್ಸ್ ಮುಂದೆ ತರಬೇಕು ಅನ್ನೋ ಪ್ರದರ್ಶನಕ್ಕೆ ನಿಮ್ಮ ವಿಡಿಯೋ ಬರುತ್ತೆ. ಆಗ ಒಬ್ಬೊಬ್ಬರೇ ಕ್ಲಿಕ್ ಮಾಡ್ತಾರೆ, ನಿಮ್ಮ ವಿಡಿಯೋಸ್ಗೆ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ. ಇದು ಮೆಥಡ್. ಇದು ಅಂದರೆ ನೀವೇನಾದರೆ, ಯಾಕಂದ್ರೆ ಸ್ಟಾರ್ಟಿಂಗ್ ಯಾರ್ದು ಕೂಡ ಬರೋದಿಲ್ಲ, 5, 10, 15, 20 ಇಷ್ಟೇ ಬರ್ತದೆ. ಹಾಗಾಗಿ ನಾವೇ ಏನು ಮಾಡಬೇಕು, 5-6 ಜಿಮೇಲ್ ಅಕೌಂಟಿಂದ ನಿಮ್ಮ ಮನೆಯಲ್ಲಿ ರಿಲೇಷನ್ಸ್ ಇರ್ತಾರೆ, ನಿಮ್ಮ ಅಕ್ಕ, ನಿಮ್ಮ ತಂದೆಯವ್ರದ್ದು, ಎಲ್ಲರ ಮುಖಾಂತರ ನೀವು ಅವುಗಳನ್ನು ಏನು ಮಾಡಬೇಕು, ವಾಚ್ ಮಾಡಬೇಕು. ಎಷ್ಟು ವಾಚ್ ಮಾಡ್ತೀರಾ ಹಾಗೆ ನೀವೇ ನೋಡ್ಬೇಕಂತಿಲ್ಲ, ಜಸ್ಟ್ ಆನ್ ಮಾಡಿ ಇಟ್ಬಿಟ್ರೆ ಒಂದು ಕಡೆ ಅದು ವಾಚ್ ಆಗ್ತಾ ಇರ್ತದೆ, ಫುಲ್ಲು ವಾಚ್ ಆಗ್ತದೆ. ಆಗ ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗ್ತಾ ಹೋಗುತ್ತೆ. ಈ ರೀತಿ ನೀವು ಒಂದು ಟ್ರಿಕ್ ಮಾಡಿ 5ರಿಂದ 10, 10ರಿಂದ 15 ಜಿಮೇಲ್ ಅಕೌಂಟ್ಗಳಿಂದ ನಿಮ್ಮ ಒಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದಂಥ ವಿಡಿಯೋಸ್ಗಳನ್ನು ವಾಚ್ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಬಂದರೆ, ನಿಮ್ಮ ವಿಡಿಯೋ ಬೇಗ ವೈರಲ್ ಆಗಬೇಕು ಅಂದರೆ ತಮ್ಬ್ಲೈನ್ ಇಂಪಾರ್ಟೆಂಟ್. ಎಷ್ಟು ಒಳ್ಳೆ ತಮ್ಬ್ಲೈನ್ ಹಾಕಿರ್ತೀರ, ನೀವು ಮಾಡಿದಂಥ ಒಂದು ರಿಲೇಟೆಡ್ ವಿಡಿಯೋಸ್ಗೆ ತಮ್ಬ್ಲೈನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ತಮ್ಬ್ಲೈನ್ ಒಂದು ಸರಿಯಾಗಿ ಹಾಕಿ, ಹಾಗೆ ಜೊತೆಗೆ ಮೊಬೈಲ್ ಕ್ವಾಲಿಟಿ ಚೆನ್ನಾಗಿರಬೇಕು. ಮೊಬೈಲ್ ಕ್ವಾಲಿಟಿ ಆ್ಯಂಡ್ ಕ್ಲಿಯರ್ನೆಸ್, ಸೌಂಡ್ ಕ್ಲಿಯರ್ನೆಸ್ ಇಷ್ಟು ಚೆನ್ನಾಗಿದ್ಬಿಟ್ರೆ ನಿಮ್ಮ ವಿಡಿಯೋಸ್ ಆಟೋಮೆಟಿಕ್ ವೈರಲ್ ಆಗುತ್ತೆ. ನೋ ಪ್ರಾಬ್ಲಮ್. ಯಾವುದೇ ರೀತಿ ನೀವು ತೊಂದರೆ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿ ಹೇಳಿದಂಥ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿ, ಹಾಗೆ ಒಂದು ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಂಡ್ರೆ ನಿಮ್ಮದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಬೇಗ ಮಾನಿಟೈಸೇಷನ್ ಆಗುತ್ತೆ. ನೀವು ಕೂಡ ತಿಂಗಳ ಅರ್ನ್ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ತಪ್ಪಿಸ್ಲಿಕ್ಕೆ ಹೋಗಬೇಡಿ. ಇಂಥ ವಿಡಿಯೋಸ್ಗಳು ಹಲವಾರು ನಿಮ್ಮ ಮುಂದೆ ಬರ್ತದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.